ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ಹೆಸರುಘಟ್ಟದಲ್ಲಿರೋ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ವಿ. ಇಲ್ಲಿನ ವಾತಾವರಣ ತುಂಬ ಸ್ವಚ್ಛವಾಗಿದೆ ಮತ್ತು ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಕೆರೆ ಇದೆ. ಕೆರೆಯ ಏರಿ ಮೇಲೆ ಆ ದುರ್ಗಾಂಬಿಕಾ ದೇವಸ್ಥಾನ ಇದೆ. ಆ ದುರ್ಗಾದೇವಿ ಕೆರೆ ಏರಿಯ ಮೇಲೆ ನೆಲೆಸಿರೋದ್ರಿಂದ ತುಂಬ ಶಕ್ತಿ ದೇವತೆ ಅಂತ ಇಲ್ಲಿರೋರೆಲ್ಲರೂ ಹೇಳ್ತಾರೆ. ಪ್ರಸಿದ್ಧಿ ಕೂಡ ಆಗಿದೆ ಈ ದೇವಸ್ಥಾನ. ಈ ದೇವಸ್ಥಾನ ಜಲಾಶಯ ನಿರ್ಮಾಣದ ಕಾಲದಲ್ಲಿ ಕಾರ್ಮಿಕರಿಗೆ ಬಾಯಾರಿಕೆ ನೀಗಿಸೋಸ್ಕರ ತಾಯಿನೇ ಈ ಕೆರೆಯನ್ನು ಸೃಷ್ಟಿಸಿ ಆ ಕೆರೆಯಲ್ಲೇ ಶಿಲಾರೂಪದಲ್ಲಿ ಅವ್ರ ಕಾರ್ಮಿಕರಿಗೆ ಸಿಕ್ಕಿದ್ದಾಳೆ. ಆ ಕಾರ್ಮಿಕರೆಲ್ಲ ಸೇರಿ ಇಲ್ಲಿ ಗುಡಿ ಮಾಡಿಬಿಟ್ಟು ಕೆರೆಯ ಮೇಲೆ ಆ ತಾಯಿನ ಸ್ಥಾಪಿಸಿದ್ದಾರೆ. ಇವಾಗ ಎಲ್ಲ ಜನರು ಸೇರಿ ಚೆನ್ನಾಗಿ ದೇವಸ್ಥಾನನ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಫುಲ್ ಗ್ರೀನರಿ ಇದೆ. ಬೆಂಗಳೂರು ಥರ ಫುಲ್ ಟ್ರಾಫಿಕ್ಕು ಆ ಥರ ಇಲ್ಲ. ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಸೇರಿದೆ. ಬಟ್ ಇಲ್ಲಿ ತುಂಬ ಶಕ್ತಿ ದೇವತೆ ಅಂತ ಎಲ್ಲರೂ ನಂಬಿದ್ದಾರೆ. ಇಲ್ಲಿರೋ ದೇವರನ್ನ ಹೊರಡೋ ದೇವರನ್ನ ಇಲ್ಲಿ ಸುತ್ತಮುತ್ತ ಜನಗಳೆಲ್ಲ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆರಾಧಿಸಿ ಆ ತಾಯಿನ ಪೂಜಿಸ್ತಾರೆ. ಇಲ್ಲಿ ಫುಲ್ ವಾಕಿಂಗಿಗೆ ಕೂಡ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಒನ್ ಡೇ ಪಿಕ್ನಿಕ್ ಥರ ಎಲ್ಲ ಜನ ಇಲ್ಲಿ ಬಂದು ಭೇಟಿ ಕೊಡ್ಬೋದು. ಈಗ ನವರಾತ್ರಿ ಆಗಿರೋದ್ರಿಂದ ತೆಪ್ಪೋತ್ಸವಕ್ಕೋಸ್ಕರ ಇದನ್ನು ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಸಂಜೆ ತಾಯಿಯನ್ನು ಕೂರಿಸಿ ಈ ತೆಪ್ಪೋತ್ಸವ ಮಾಡುತ್ತಾರೆ. ಫುಲ್ ನೀರು ತುಂಬ ಕ್ಲೀನಾಗಿದೆ. ಬಟ್ ಇಲ್ಲಿ ಯಾರೂ ಜನರನ್ನು ನೀರಲ್ಲಿ ಇಳಿಯೋದಕ್ಕೆ ಬಿಡಲ್ಲ, ಯಾಕಂದರೆ ತುಂಬ ಆಳ ಇದೆ ಮತ್ತೆಲ್ಲ ಗಲೀಜು ಮಾಡ್ತಾರೆ ಅಂತ. ದೇವಸ್ಥಾನದ ವಾತಾವರಣ ಕೂಡ ಅಷ್ಟೇ, ತುಂಬ ಕ್ರೌಡ್ ಥರ ಇರೋದಿಲ್ಲ. ಬಟ್ ಈಗ ನವರಾತ್ರಿ ಆಗಿರೋದ್ರಿಂದ ಜನ ಇದ್ದಾರೆ. ಇಲ್ಲಿ ಹೊರಗಡೆ ಕೂಡ ದುರ್ಗಾಂಬಿಕಾ ದೇವಿನ ಸ್ಥಾಪಿಸಿದ್ದಾರೆ. ಇಲ್ಲಿ ಹರಿಸ್ಕೊಂಡಿರೋರು ಮೊಸರು ಅನ್ನ ಮತ್ತು ಮೊಸರನ್ನ ತಂದು ದೇವರಿಗೆ ಹರಿಸ್ಬಿಟ್ಟು ಅರ್ಪಿಸಿ ಹೋಗ್ತಾರೆ. ಇದು ಇವಾಗ ನವರಾತ್ರಿ ಆಗಿರೋದ್ರಿಂದ ಪಟ್ಟಕ್ಕೆ ಕೂರಿಸಿದ್ದಾರೆ ತಾಯಿನ. ಇಲ್ಲಿ ಉಯ್ಯಾಲೆ ಮೇಲೆ ಕೂರಿಸಿದ್ದಾರೆ. ಜನಗಳೆಲ್ಲ ತಮ್ಮ ಮನಸ್ಸಿನ ಇಚ್ಛೆಗಳನ್ನೆಲ್ಲ ಹೇಳ್ಬಿಟ್ಟು ಇಲ್ಲಿ ಉಯ್ಯಾಲೆ ತೂಗ್ತಾರೆ. ಇಲ್ಲಿ ಯಾವುದೇ ಪೂಜಾರಿ ಅಥವಾ ಸ್ವಾಮಿಯವರು ಇರೋದಿಲ್ಲ. ನಾವೇ ಪೂಜೆ ಮಾಡ್ಕೋಬೇಕು. ನಾವೇ ಯಾವಾಗಲೂ 24 hours ಇಲ್ಲಿ ಓಪನ್ ಇರುತ್ತೆ. ನಾವೇ ಬಂದ್ಬಿಟ್ಟು ನಾವೇ ಹಣ್ಣು ಕಾಯಿ ಎಲ್ಲ ಮಾಡಿ ನಾವೇ ಮಡ್ಲಕ್ಕಿ ಎಲ್ಲ ದೇವರಿಗೆ ಇಟ್ಬಿಟ್ಟು ನಾವೇ ಎಷ್ಟು ನೆಮ್ಮದಿ ಆಗೋಷ್ಟು ಇಲ್ಲಿ ಪೂಜೆ ಮಾಡ್ಬೋದು. ನೋಡಿ ದೇವಿ ವಿಗ್ರಹ ಎಷ್ಟು ಚೆನ್ನಾಗಿದೆ. ಇಲ್ಲಿ ಏನೂ ಆಲ್ಟ್ರೇಷನ್ ಮಾಡಿಲ್ಲ. ನದಿಯಲ್ಲಿ ಹೇಗೆ ಸಿಕ್ಕಿತ್ತೋ ಹಾಗೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ತುಂಬ ಶಕ್ತಿಯುತವಾದ ದೇವತೆ, ದುರ್ಗಾಂಬಿಕಾ ದೇವತೆ. ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದವ್ರಿಗೆಲ್ಲ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡಿದ್ದಾರೋ ಅದೆಲ್ಲ 99% ನೆರವೇರಿದೆ. ಇಲ್ಲಿ ಸುತ್ತಮುತ್ತ ಜನರು ಕೂಡ ಅದನ್ನೇ ಹೇಳ್ತಾರೆ. ದಸರಾ ಹಬ್ಬದ ದಿನ ಇಲ್ಲಿ ದೊಡ್ಡ ಜಾತ್ರೆ ಉತ್ಸವ ಥರ ನಡೆಯುತ್ತೆ. ತೆಪ್ಪೋತ್ಸವ ನಡೆಯುತ್ತೆ. ದೇವಿನ ಅಂಬಿನ ಉತ್ಸವ ಎಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ನೀವು ಒನ್ ಡೇ ಪಿಕ್ನಿಕ್ ಥರ ಈ ಕಡೆ ಬಂದರೆ ದೇವಸ್ಥಾನ ಇಲ್ಲಿ ಫುಲ್ಲು ಹೆಸರುಘಟ್ಟ ಸುತ್ತಮುತ್ತ ಗ್ರೀನರಿ ತುಂಬ ಚೆನ್ನಾಗಿದೆ. ಒಂದು ಚಿಕ್ಕ ಟ್ರಿಪ್ಪು ಆಗುತ್ತೆ. ಈ ದೇವಿಯ ದರ್ಶನ ಕೂಡ ಆಗುತ್ತೆ. ನಾವು ಕೂಡ ಹೋಗಿ ಇಲ್ಲಿ ತಾಯಿಗೆ ಮೊಸರನ್ನ ಅರ್ಪಿಸಿ ನಂತರ ಮಡ್ಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ದೇವರಿಗೆ ನಾವೇ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವಾಕ್ ಥರ ಎಲ್ಲ ಓಡಾಡ್ಬಿಟ್ಟು ನಾವು ಈ ದೇವಿಯ ದರ್ಶನವನ್ನು ಪಡೆದು ಬಂದ್ವಿ. ಇದೊಂಥರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇಲ್ಲಿಗೆ ಹೋಗೋಕ್ಕೆ ತುಂಬಾ ಇಷ್ಟ. ನಾವು ಫ್ರೀಕ್ವೆಂಟಾಗಿ ಇಲ್ಲಿ ಹೋಗ್ತಾನೆ ಇರ್ತೀವಿ. ಟೈಮಿಂಗ್ಸ್ ಥರ ಇಲ್ಲ, ಯಾವಾಗಲೂ ದೇವಸ್ಥಾನ ಓಪನ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಯಾವಾಗಲೂ ರಶ್ಶು ಆ ಥರ ತುಂಬ ರಶ್ಶು ಕ್ಯೂ ಆ ಥರ ಏನೂ ಇರೋದಿಲ್ಲ. ಕಾಮಾಗಿ ಬಂದುಬಿಟ್ಟು ನಾವು ದೇವ್ರ ದರ್ಶನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರೋ ವಾತಾವರಣದಲ್ಲಿ ಈ ತಾಯಿ ನೆಲೆಸಿದ್ದಾಳೆ.